ಎಲ್ಲರಿಗೂ ನಮಸ್ಕಾರ. ಇವತ್ತು ಸೆಕೆಂಡ್ ಪಿ ಯು ಸಿ ರಿಸಲ್ಟ್ಸ್ ಯಾವಾಗ ಅನೌನ್ಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಏನು ಸೆಕೆಂಡ್ ಪಿ ಯು ಸಿ ಸ್ಟೇಟ್ ಸಿಲೆಬಸ್ಸು ಎಕ್ಸಾಮ್ ಬರೆದು ಮುಗಿಸಿರ್ತಾರೆ. ಅವರು ಫಲಿತಾಂಶವನ್ನು ನಾಳೆ 10ನೇ ತಾರೀಕು 4ನೇ ತಿಂಗಳು 2024ರಂದು ರಿಸಲ್ಟ್ಸ್ನ ಅನೌನ್ಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಪ್ರೆಸ್ ನೋಟ್ ರಿಲೀಸ್ ಮಾಡಿದ್ದಾರೆ. ಇದರ ಪ್ರಕಾರ ಏನು 3ನೇ ತಿಂಗಳು 1ನೇ ತಾರೀಕಿಂದ 3ನೇ ತಿಂಗಳು 22ನೇ ತಾರೀಕುವರೆಗೂ ಯಾರ್ಯಾರೆಲ್ಲ ಎಕ್ಸಾಮ್ ಬರೆದಿರ್ತಾರೆ ಸ್ಟೇಟ್ ಸಿಲೆಬಸ್ಸು ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಅವ್ರದ್ದು ಮೌಲ್ಯಮಾಪನ ಎಲ್ಲ ಮುಗಿದಿರುತ್ತೆ. ಮತ್ತು ನಾಳೆ 10 ಗಂಟೆಗೆ 10/4/2024 10 ಗಂಟೆಗೆ ಪ್ರೆಸ್ನ ಕರೆದಿದ್ದಾರೆ, ಅಂದರೆ ಸುದ್ದಿಗೋಷ್ಠಿ ಕರೆದಿದ್ದಾರೆ. ಆ ಸುದ್ದಿಗೋಷ್ಠಿಯಲ್ಲಿ ಏನು ಸ್ಟೇಟ್ದು ಎಷ್ಟು ಪರ್ಸೆಂಟ್ ಪಾಸ್ ಆಗಿದ್ದಾರೆ, ಮಹಿಳೆಯರೆಷ್ಟು, ಅದರಲ್ಲಿ ಪುರುಷರು ಎಷ್ಟು ಪರ್ಸೆಂಟ್ ಪಾಸ್ ಆಗಿದ್ದಾರೆ, ಹೈಯೆಸ್ಟ್ ಯಾರು ಏನು ಅಂತ ಪ್ರೆಸ್ ರಿಲೀಸ್ ಮಾಡ್ತಾರೆ. ಅದೇ ರೀತಿ ಇಂಡಿವಿಜುವಲ್ ರಿಸಲ್ಟ್ಸ್ನ 11 ಗಂಟೆ ಮೇಲೆ, ನಾಳೆ 11 ಗಂಟೆ ಮೇಲೆ ಎಲ್ಲರೂ ವೀಕ್ಷಣೆ ಮಾಡ್ಬೋದು. ಅದು https://KRResults.nic.in ವೆಬ್ಸೈಟಲ್ಲಿ ಯಾರ್ಯಾರು ಪಿ ಯು ಸಿ ಬರೆದಿರ್ತೀರಾ ನಿಮ್ಮ ಆಲ್ ಟಿಕೆಟ್ ನಂಬರ್ ಹಾಕಿ ಚೆಕ್ ಮಾಡ್ಕೋಬೋದು ಅಂತ ಈ ಮೂಲಕ ತಿಳಿಸ್ತಾ ಇರ್ತೀವಿ. ಎಲ್ಲ ಕಾತರದಿಂದ ನೋಡ್ತಾ ಇರ್ತೀರಾ, ಯಾಕಂದರೆ ಸೆಕೆಂಡ್ ಪಿ ಯು ಸಿ ಈಸ್ ಮೇಯ್ನ್ ಇಂಪಾರ್ಟೆಂಟ್ ಥಿಂಗ್, ಅಂದರೆ ಟರ್ನಿಂಗ್ ಪಾಯಿಂಟ್. ಸೆಕೆಂಡ್ ಪಿ ಯು ಸಿ ಆದಮೇಲೆ ಯಾವುದಕ್ಕೆ ನಾವು ಮೆಡಿಕಲ್ಗೆ ಹೋಗ್ತೀವಾ, ಇಂಜಿನಿಯರಿಂಗ್ ಹೋಗ್ತೀವಾ, ಇಲ್ಲ ಅಗ್ರಿಕಲ್ಚರ್ಗೆ ಹೋಗ್ತೀರಾ, ಫಾರ್ಮಸಿಗೆ ಹೋಗ್ತೀರಾ, BScಗೆ ಹೋಗ್ತೀರಾ, MBA, ಈ ಥರ ಯಾವ್ಯಾವ ಬೇಕಾದ್ರೂ ಇದ್ದಾವೆ. ಯಾವ ಕೋರ್ಸ್ಗೆ ಹೋಗಬೇಕು ಅಂತ ಕಾತರದಿಂದ ಕಾಯ್ತಾ ಇರ್ತೀರ ರಿಸಲ್ಟ್ಗೋಸ್ಕರ. ಅದು ನಾಳೆ 11 ಗಂಟೆಗೆ ನಿಮ್ಮ ರಿಸಲ್ಟ್ಸ್, ನೀವೇನು ಎಕ್ಸಾಮ್ಸ್ ಬರ್ತೀರ ರಿಸಲ್ಟ್ಸ್ ಬಂದಿರುತ್ತೆ. ಅದಾದಮೇಲೆ ನೀಟು CET ಎಲ್ಲ ಚೆನ್ನಾಗಿ ಮಾಡಲಿ ಅಂತ ನಾನು ಹಾರೈಸ್ತೀನಿ. ಎಲ್ಲರಿಗೂ ಶುಭ ಹಾರೈಸ್ತಾ ಈ ವಿಡಿಯೋನ ಮುಕ್ತಾಯ ಮಾಡ್ತೀನಿ.